ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಇವತ್ತಿನ ವಿಡಿಯೋದಾಗ ನೆಕ್ಸ್ಟ್ ನಿಮ್ಮ ಮುಂದೆ ಬರೋ BCom 6th ಸೆಮಿಸ್ಟರ್ ದ ಕಾಸ್ಟ್ ಅಕೌಂಟಿಂಗ್ 2 ಸಿಲೆಬಸ್ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಫಸ್ಟ್ ಚಾಪ್ಟರ್ ಏನಿತ್ತಲ್ಲ ನಿಮ್ದು ಔಟ್ಪುಟ್ ಕಾಸ್ಟಿಂಗ್. ಈ ಔಟ್ಪುಟ್ ಕಾಸ್ಟಿಂಗ್ದಾಗ ನಿಮ್ಗೆ 5 ಮಾರ್ಕ್ಸಿಗೆ 10 ಮಾರ್ಕ್ಸಿಗೆ ಏನೈತಲ್ಲ ಕಾಸ್ಟ್ ಶೀಟ್ ಸೇಮ್ ನೀವೇನು 5th ಸೆಮ್ದಾಗ ಕಲ್ತಿರಲ್ಲ ಅದ ಕಾಸ್ಟ್ ಶೀಟ್ ರಿಪೀಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಏನೈತಲ್ಲ ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಎರಡು ಕೂಡಿ ಒಂದು ಚಾಪ್ಟರ್ ಆಗೈತಿ. ಓಕೆ, ನೆಕ್ಸ್ಟ್ ಚಾಪ್ಟರ್ 2 ಜಾಬ್ ಕಾಸ್ಟಿಂಗ್ ಸೇಮ್ ಕಾಸ್ಟ್ ಶೀಟ್ ಇರುತ್ತೆ, ಬಟ್ ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಟಿರ್ತಾರೆ ಅಷ್ಟೇ, ಏನು ಚೇಂಜಸ್ ಇರಲ್ಲ. ನೆಕ್ಸ್ಟ್ ಚಾಪ್ಟರ್ 3 ಏನೈತಲ್ಲ ಕಾಂಟ್ರಾಕ್ಟ್ ಕಾಸ್ಟಿಂಗ್. ಈ ಕಾಂಟ್ರಾಕ್ಟ್ ಕಾಸ್ಟಿಂಗ್ದಾಗ 5 ಮಾರ್ಕ್ಸಿಗೆ ಏನೈತಲ್ಲ 5 ಮಾರ್ಕ್ಸಿಗೆ ಫಾರ್ಮುಲಾ ಹಚ್ಚಿ ಬಿಡಿಸ್ಬೇಕು. ನೆಕ್ಸ್ಟ್ 10 ಮಾರ್ಕ್ಸಿಗೆ ಒಂದು ಫಾರ್ಮೆಟ್ ಐತಿ, ಆ ಫಾರ್ಮೆಟ್ ಪ್ರಕಾರ ಅಕೌಂಟ್ನ ಹಾಕಿ ಮಾಡಬೇಕು. ನೆಕ್ಸ್ಟ್ ಚಾಪ್ಟರ್ 4 ಏನೈತಲ್ಲ ಸರ್ವಿಸ್ ಕಾಸ್ಟಿಂಗ್. ಈ ಸರ್ವಿಸ್ ಕಾಸ್ಟಿಂಗ್ದಾಗ 10 ಮಾರ್ಕ್ಸಿಗೆ ಅಕೌಂಟ್ ಹಾಕಬೇಕು. ನೆಕ್ಸ್ಟ್ 5 ಮಾರ್ಕ್ಸಿಗೆ ಫಾರ್ಮುಲಾ ಹಚ್ಚಿ ಬಿಡಿಸ್ಬೇಕು. ಈ ಫಾರ್ಮುಲಾ ಹಚ್ಚೋದು 3 ಮೆಥಡ್ ಅದಾವೆ, ಅವನ್ನ ನಾವು ಪ್ರಾಬ್ಲಮ್ಸ್ ಮಾಡುವಾಗ ಡಿಸ್ಕಸ್ ಮಾಡೋಣಂತೆ. ನೆಕ್ಸ್ಟ್ ಪ್ರಾಸೆಸ್ ಕಾಸ್ಟಿಂಗ್ದಾಗ ಏನಿಲ್ಲ, ಒಂದೇ ಮೆಥಡ್ ಐತಿ. 5 ಮಾರ್ಕ್ಸ್ ಕೇಳಿದ್ರೆ 1 ಕೇಳ್ತಾರೆ, 10 ಮಾರ್ಕ್ಸ್ ಕೇಳಿದ್ರೆ 3 ಇವನ್ನ ಕೇಳ್ತಾರೆ. ಆಮೇಲೆ ಇದನ್ನು ಏನೈತಲ್ಲ ಸ್ವಲ್ಪ ಒಂದೊಂದು ಕಡೆ ಫಾರ್ಮುಲಾ ಹಚ್ಚಿ ಮಾಡೋದೈತಿ. ನೆಕ್ಸ್ಟ್ ಚಾಪ್ಟರ್ 6 ಐತಲ್ಲ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ಇದಕ್ಕೆ ಒಂದು ಸ್ಟೇಟ್ಮೆಂಟ್ ಹಾಕ್ತೀವಿ ನಾವು, ಫಾರ್ಮೆಟ್ ಐತಿ. ಫಾರ್ಮೆಟ್ ಬೈ ಹಾಕಿದ್ರೆ ಯಾವ್ಯಾವ ಎಲ್ಲೆಲ್ಲಿ ಹಚ್ಚೋದಂತ ಗೊತ್ತಾದ್ರೆ ಇದನ್ನ ಮಾಡಬಹುದು. ನೆಕ್ಸ್ಟ್ ವಿಡಿಯೋದಾಗ ಇನ್ಕಮ್ ಟ್ಯಾಕ್ಸ್ 2 ಸಿಲೆಬಸ್ ಡಿಸ್ಕಸ್ ಮಾಡೋಣ ಅಂತ. ಥ್ಯಾಂಕ್ ಯು.